ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಕನ್ನಡದ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮೊದಲಿಗೆ ಅವರ ಸಿನಿಮಾ ಅದ್ದೂರಿ ಸಿನಿಮಾದಲ್ಲಿ ಇವರು ನಾಯಕ ನಟನಾಗಿ ಕಾಣಿಸ್ಕೊಂಡ್ರು. ಈ ಒಂದು ಸಿನಿಮಾ ತುಂಬ ಹಿಟ್ಟಾಯಿತು. ಸಾಂಗ್ಗಳಂತೂ ತುಂಬ ಅದ್ಭುತವಾಗಿ ಬಂತು. ಇದಕ್ಕೆ AP ಅರ್ಜುನ್ ಅವರು ನಿರ್ದೇಶನವನ್ನು ಮಾಡಿದರು. ತದನಂತರ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದರೆ ಅದು ಬಹದ್ದೂರ್ ಕೂಟ ಇವ್ರಿಗೆ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಡ್ತು. ಈ ಎರಡು ಕಾಂಬಿನೇಷನ್ಸ್ಗಳು ವಿಭಿನ್ನ ಡೈರೆಕ್ಟರ್ಗಳ ಜೊತೆ ವಿಭಿನ್ನ ಕ್ಯಾರೆಕ್ಟರ್ಗಳಲ್ಲಿ ಡ್ಯುವೆಲ್ ಹೀರೋಯಿನ್ಗಳನ್ನು ಹಾಕ್ಕೊಂಡು ಮಾಡಿದಂತಹ ಸಿನಿಮಾ ಬಹದ್ದೂರ್. ಇದರಲ್ಲಿ ರಚಿತಾ ರಾಮ್ ಅವರು ಕೂಡ ಹೀರೋಯಿನ್ ಆಗಿದ್ದರು. ಈ ಒಂದು ಸಿನಿಮಾದಲ್ಲಿರುವಂತಹ ಸಾಂಗ್ಗಳು ಕೂಡ ತುಂಬ ಸಖತ್ತಾಗಿ ಬಂತು. ತದನಂತರ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಭರ್ಜರಿ. ಈ ಭರ್ಜರಿ ಸಿನಿಮಾದಲ್ಲೂ ಕೂಡ ಅದೇ ಮಾಸ್ ಲುಕ್ಕನ್ನು ಇಟ್ಕೊಂಡು ಒಂದೊಳ್ಳೆ ಲವ್ ಸಬ್ಜೆಕ್ಟ್ನ ಇಟ್ಕೊಂಡು ಮಾಡಿದಂತಹ ಸಿನಿಮಾ ಭರ್ಜರಿ. ಈ ಒಂದು ಸಿನಿಮಾ ಕೂಡ ಧ್ರುವ ಸರ್ಜಾ ಅವ್ರಿಗೆ ಒಂದು ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತು. ತದನಂತರ ಮಾಡಿದಂತಹ ಸಿನಿಮಾ ಪೊಗರು. ನಂದಕಿಶೋರ್ ಅವರ ನಿರ್ದೇಶನದ ಪೊಗರು ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ಸನ್ನು ತಂದುಕೊಡ್ತು. ಅದರ ದೊಡ್ಡ ಲೆವೆಲ್ಗೇನೂ ಅದು ಹೆಸರು ಮಾಡಲಿಲ್ಲ. ಆದರೆ ಈ ಸಿನಿಮಾ ಕೂಡ ಒಂದು ಅವರೇಜ್ ಲೆಕ್ಕದಲ್ಲಿ ಚೆನ್ನಾಗಿದೆ. ತದನಂತರ ಮಾಡಿದಂತಹ ಸಿನಿಮಾ ಮಾರ್ಟಿನ್. ಲೆಕ್ಕದಲ್ಲಿ ಇದು ತುಂಬ ಹೆಸರು ಮಾಡುತ್ತೆ ಹೇಳುವಂಥ ಸಿನಿಮಾ, ಆದರೆ ಅದು ಹೆಸರು ಮಾಡಲಿಲ್ಲ. ಸೊ ಅವರು ಮುಂಬರುವಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ KD. ಇದಾದ್ರಲ್ಲಾದ್ರೂ ಒಳ್ಳೆ ಯಶಸ್ಸು ಸಿಗಲಿ. ಯೋಗಿ ಪ್ರೇಮ್ ಅವರು ಇದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾಯಿದ್ದಾರೆ. ಈ ಸಿನಿಮಾ ಆದಷ್ಟು ಚೆನ್ನಾಗಿ ಓಡಲಿ ಅಂತ ಆಶಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಹೀರೋ ವಿಷಯಗಳನ್ನು ಹೊತ್ತು ತರ್ತೀವಿ. ಧನ್ಯವಾದಗಳು. ಶುಭ ದಿನ.